ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಪಾಳೆಯ ಬೆಲೆ ಏರಿಕೆಯ ಸಮರ ಸಾರಿದೆ. ಆರ್ಎಸ್ಎಸ್ ಕಾರ್ಯಕರ್ತರಂತೆ ವೇಷ ಧರಿಸಿ ಚಾಟಿಯಿಂದ ಬಡಿದುಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಅಡುಗೆ ಅನಿಲ, ಅಡುಗೆ ಎಣ್ಣೆ, ಡೀಸೆಲ್, ಪೆಟ್ರೋಲ್ ಹೀಗೆ ಸಾಲು ಸಾಲು ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಇಂಗ್ಲಿಷ್ ಫೋನ್ ಕನೆಕ್ಟ್ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೆಪಿಸಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಆರಂಭ ಮಾಡಿರುವಂತದ್ದು. ನನ್ನೊಟ್ಟಿಗೆ ಇಲ್ಲಿ ಒಂದು ಅಣುಕು ಪ್ರದರ್ಶನವನ್ನ ನಾವು ನೋಡ್ತಾ ಇದ್ದೇವೆ. ಆರ್ಎಸ್ಎಸ್ ನ ದಿರುಪನ್ನ ಧರಿಸಿರುವಂತಹ ಒಂದಿಷ್ಟು ಜನರು ಸಾಮಾನ್ಯ ಪ್ರಜೆಯ ಮೇಲೆ ಇಲ್ಲಿ ಚಾವಟಿಯಲ್ಲಿ ಹೊಡೆಯುವಂತ ಒಂದು ಯತ್ನವನ್ನ ಮಾಡ್ತಿರುವಂತದ್ದು. ಸಾಂಕೇತಿಕವಾಗಿ ಕೇಂದ್ರ ಸರ್ಕಾರ ಗ್ರಾಹಕನ ಮೇಲೆ ಒತ್ತಡ ಹೇರ್ತಿದೆ ಅಂತ ಆರೋಪ ಕೇಳಿಬಂದಿರುವಂತದ್ದು. ಏನಿದು, ಏನ್ ತೋರಿಸ್ತಾ ಇದ್ದೀರಾ ಸರ್? ಈಗ ನಾನು ಒಂದು ಸಾಮಾನ್ಯ ಪ್ರಜೆ ಸರ್. ಈ ದೇಶದಲ್ಲಿ ಹೆಂಗೋ ಗೊತ್ತಿಲ್ಲದೆ ಏನ್ಬಿಟ್ಟು ಇವ್ರಿಗೆ ವೋಟ್ ಹಾಕ್ಬಿಟ್ಟೆ ಸರ್. ವೋಟ್ ಹಾಕಿದ್ಮೇಲೆ ನೋಡಿ 10 ವರ್ಷದಿಂದ ನಾನು ಅನುಭವಿಸ್ತಾ ಇರೋದು ನೀವೇ ನೋಡಿದ್ರಿ. ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಟೋಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಔಷಧಿ ಬೆಲೆ ಏರಿಕೆ ಮಾಡಿದ್ದಾರೆ, ಮಕ್ಕಳು ಓದುವಂತ ಪುಸ್ತಕ ಬೆಲೆ, ಪೆನ್ಸಿಲ್ ಯಾವುದು ಬಿಟ್ಟಿಲ್ಲ ಸರ್. ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ, ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದಾರೆ. ಈ ರೀತಿ ಏರಿಕೆ ಮಾಡಿ ನಮ್ಮನ್ನ ಯಾವ ರೀತಿ ದೌರ್ಜನ್ಯ ಮಾಡಿ ಯಾವ ರೀತಿ ಅವ್ರ ನಮ್ಮ ಮೇಲೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅವೆಲ್ಲ ನೋಡಿದ್ರಿ ಸರ್. ಈ ಒಂದು ಸರ್ಕಾರ ತೊಲಗಬೇಕು. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ತಾವೇ ನೋಡಿದ್ರಿ ಹೆಂಗೆ ನಾನು ಜಿಎಸ್ಟಿ ಮೇಲೆ ನನ್ನ ಮೇಲೆ ಹೊರೆ ಬಿತ್ತು, ಹೆಂಗೆ ಪೆಟ್ರೋಲ್ ನನ್ನ ಮೇಲೆ ಹೊರೆ ಬಿತ್ತು. ಪ್ರತಿಯೊಂದು ಬೆಲೆ ಏರಿಕೆನೂ ಆಗಿರೋದ್ರಿಂದ ಈ ಒಂದು ಸಾಮಾನ್ಯ ಪ್ರಜೆಯ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂತ ನೋಡಿದೀರಾ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ರಿ, ಯಾರು ಇನ್ನು ಮುಂದೆ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಕ್ ಹೋಗ್ಬೇಡಿ. ಇದು ಜನ ವಿರೋಧಿ ಸರ್ಕಾರ, ವಿದ್ಯಾರ್ಥಿ ವಿರೋಧಿ ಸರ್ಕಾರ, ರೈತರ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಹಾಗಾಗಿ ದಯವಿಟ್ಟು ಯಾರು ಈ ಬಿಜೆಪಿಗೆ ವೋಟ್ ಹಾಕಕ್ ಹೋಗ್ಬೇಡಿ. ಇಲ್ಲಿಗೆ ಅಂಶ ಗಮನಿಸಬೇಕಾಗಿರೋದು. ಹೌದು, ಪ್ರತಿಭಟನೆ ಆರಂಭ ಮಾಡಿದೆ. ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಆರಂಭ ಮಾಡಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಹೋರಾಟ ಆರಂಭ ಆಗಿದೆ. ನರೇಂದ್ರ ಮೋದಿ ಅವರು ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಬರೀ ಬೆಲೆ ಏರಿಕೆ ಮಾಡಿಕೊಂಡು ಅವರ ಉದ್ಯೋಗಪತಿ ಸ್ನೇಹಿತರಿಗೆ ಸಹಾಯ ಮಾಡಿದೆ ಆಗಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಗತ್ಯ ವಸ್ತುಗಳ ಬೆಲೆ, ಜಿಎಸ್ಟಿಯಿಂದ ಸಾಮಾನ್ಯ ಜನರ ಜೀವನವನ್ನು ಯಾವ ಮಟ್ಟಕ್ಕೆ ಕಷ್ಟದಲ್ಲಿ ಸಿಕ್ಕಾಕ್ಸಿದ್ದಾರೆ ನರೇಂದ್ರ ಮೋದಿ ಅವರು ಅಂದ್ರೆ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿರುದ್ಯೋಗದ ಸಮಸ್ಯೆ ಗಗನಕ್ಕೆ ಹೋಗಿದೆ. Modi is a failed Prime Minister. BJP is a failed government. Modi is a failed Prime Minister.
ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ, ಜನಗಳ ಸುಲಿಗೆಯ ವಿರುದ್ಧ ಜನಪರವಾಗಿ ಧ್ವನಿ ಎತ್ತಲಿಕ್ಕೆ ಬಂದಿರತಕ್ಕಂಥ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಪಾಳೆಯ ಬೆಲೆ ಏರಿಕೆಯ ಸಮರ ಸಾರಿದೆ. ಆರ್ಎಸ್ಎಸ್ ಕಾರ್ಯಕರ್ತರಂತೆ ವೇಷ ಧರಿಸಿ ಚಾಟಿಯಿಂದ ಬಡಿದುಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಅಡುಗೆ ಅನಿಲ, ಅಡುಗೆ ಎಣ್ಣೆ, ಡೀಸೆಲ್, ಪೆಟ್ರೋಲ್ ಹೀಗೆ ಸಾಲು ಸಾಲು ದರ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಇಂಗ್ಲಿಷ್ ಫೋನು ಕನೆಕ್ಟ್ ಆಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೆಪಿಸಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಆರಂಭ ಮಾಡಿರುವಂತದ್ದು. ನನ್ನೊಟ್ಟಿಗೆ ಇಲ್ಲಿ ಒಂದು ಅಣುಕು ಪ್ರದರ್ಶನವನ್ನ ನಾವು ನೋಡ್ತಾ ಇದ್ದೇವೆ. ಆರ್ಎಸ್ಎಸ್ ನ ದಿರುಪನ್ನ ಧರಿಸಿರುವಂತ ಒಂದಿಷ್ಟು ಜನರು ಸಾಮಾನ್ಯ ಪ್ರಜೆಯ ಮೇಲೆ ಇಲ್ಲಿ ಚಾವಟಿಯಲ್ಲಿ ಹೊಡೆಯುವಂತ ಒಂದು ಯತ್ನವನ್ನ ಮಾಡ್ತಿರುವಂತದ್ದು. ಸಾಂಕೇತಿಕವಾಗಿ ಕೇಂದ್ರ ಸರ್ಕಾರ ಗ್ರಾಹಕನ ಮೇಲೆ ಒತ್ತಡ ಹೇರ್ತಿದೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು. ಏನಿದು, ಏನ್ ತೋರಿಸ್ತಾ ಇದ್ದೀರಾ ಸರ್? ಈಗ ನಾನು ಒಂದು ಸಾಮಾನ್ಯ ಪ್ರಜೆ ಸರ್. ಈ ದೇಶದಲ್ಲಿ ಹೆಂಗೋ ಗೊತ್ತಿಲ್ಲದೆ ಏನ್ಬಿಟ್ಟು ಇವ್ರಿಗೆ ಓಟ್ ಹಾಕ್ಬಿಟ್ಟೆ ಸರ್. ಓಟ್ ಹಾಕಿದ್ಮೇಲೆ ನೋಡಿ 10 ವರ್ಷದಿಂದ ನಾನು ಅನುಭವಿಸ್ತಾ ಇರೋದು ನೀವೇ ನೋಡಿದ್ರಿ. ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಟೋಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಔಷಧಿ ಬೆಲೆ ಏರಿಕೆ ಮಾಡಿದ್ದಾರೆ, ಮಕ್ಕಳು ಓದುವಂತ ಪುಸ್ತಕ ಬೆಲೆ, ಪೆನ್ಸಿಲು ಯಾವುದು ಬಿಟ್ಟಿಲ್ಲ ಸರ್. ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ, ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದಾರೆ. ಈ ರೀತಿ ಏರಿಕೆ ಮಾಡಿ ನಮ್ಮನ್ನ ಯಾವ ರೀತಿ ದೌರ್ಜನ್ಯ ಮಾಡಿ ಯಾವ ರೀತಿ ಅವ್ರ ಮೇಲೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅವೆಲ್ಲ ನೋಡಿದ್ರಿ ಸರ್. ಈ ಒಂದು ಸರ್ಕಾರ ತೊಲಗಬೇಕು. ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ತಾವೇ ನೋಡಿದ್ರಿ ಹೆಂಗೆ ನಾನು ಜಿಎಸ್ಟಿ ಮೇಲೆ ನನ್ನ ಮೇಲೆ ಹೊರೆ ಬಿತ್ತು, ಹೆಂಗೆ ಪೆಟ್ರೋಲ್ ನನ್ನ ಮೇಲೆ ಹೊರೆ ಬಿತ್ತು. ಪ್ರತಿಯೊಂದು ಬೆಲೆ ಏರಿಕೆನೂ ಆಗಿರೋದ್ರಿಂದ ಈ ಒಂದು ಸಾಮಾನ್ಯ ಪ್ರಜೆಯ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂತ ನೋಡಿದೀರಾ. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ರಿ, ಯಾರು ಇನ್ನು ಮುಂದೆ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಕ್ ಹೋಗ್ಬೇಡಿ. ಇದು ಜನ ವಿರೋಧಿ ಸರ್ಕಾರ, ವಿದ್ಯಾರ್ಥಿ ವಿರೋಧಿ ಸರ್ಕಾರ, ರೈತರ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಹಾಗಾಗಿ ದಯವಿಟ್ಟು ಯಾರು ಈ ಬಿಜೆಪಿಗೆ ವೋಟ್ ಹಾಕಕ್ ಹೋಗ್ಬೇಡಿ. ಇಲ್ಲಿಗೆ ಅಂಶ ಗಮನಿಸಬೇಕಾಗಿರೋದು. ಹೌದು, ಪ್ರತಿಭಟನೆ ಆರಂಭ ಮಾಡಿದೆ. ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಆರಂಭ ಮಾಡಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಹೋರಾಟ ಆರಂಭ ಆಗಿದೆ. ನರೇಂದ್ರ ಮೋದಿ ಅವರು ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಬರೀ ಬೆಲೆ ಏರಿಕೆ ಮಾಡಿಕೊಂಡು ಅವರ ಉದ್ಯೋಗಪತಿ ಸ್ನೇಹಿತರಿಗೆ ಸಹಾಯ ಮಾಡಿದ್ದೇ ಆಗಿದೆ.
ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಗತ್ಯ ವಸ್ತುಗಳ ಬೆಲೆ, ಜಿಎಸ್ಟಿಯಿಂದ ಸಾಮಾನ್ಯ ಜನರ ಜೀವನವನ್ನು ಯಾವ ಮಟ್ಟಕ್ಕೆ ಕಷ್ಟದಲ್ಲಿ ಸಿಕ್ಕಾಕ್ಸಿದ್ದಾರೆ ನರೇಂದ್ರ ಮೋದಿ ಅವರು ಅಂದ್ರೆ ಯಾರು ಬದುಕಕ್ ಸಾಧ್ಯ ಇಲ್ಲ. ಇವತ್ತು ನಿರುದ್ಯೋಗದ ಸಮಸ್ಯೆ ಗಗನಕ್ಕೆ ಹೋಗಿದೆ. ಮೋದಿ ಈಸ್ ಅ ಫೇಲ್ಡ್ ಪ್ರೈಮ್ ಮಿನಿಸ್ಟರ್. ಬಿಜೆಪಿ ಈಸ್ ಅ ಫೇಲ್ಡ್ ಗವರ್ಮೆಂಟ್. ಮೋದಿ ಈಸ್ ಅ ಫೇಲ್ಡ್ ಪ್ರೈಮ್ ಮಿನಿಸ್ಟರ್. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ, ಜನಗಳ ಸುಲಿಗೆಯ ವಿರುದ್ಧ ಜನಪರವಾಗಿ ಧ್ವನಿ ಎತ್ತಲಿಕ್ಕೆ ಬಂದಿರತಕ್ಕಂಥ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.